ನಮಸ್ಕಾರ ಸ್ನೇಹಿತರೆ. ಇಡೀ ಬದುಕನ್ನ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಬದುಕು ಅಂದರೆ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳ ನಡುವಿನ ಸಂಘರ್ಷ. ಪರಿಸ್ಥಿತಿಗಳು ಸದಾ ಬಾಹ್ಯದಲ್ಲಿರುತ್ತೆ, ಹೊರಗಡೆ ಇರುತ್ತೆ. ಮನಸ್ಥಿತಿ ಅನ್ನೋದು ನಮ್ಮ ಒಳಗಡೆ ಇರುತ್ತೆ. ಯಾರು ಪರಿಸ್ಥಿತಿಗಳನ್ನು ಸದಾ ಹತೋಟಿಯಲ್ಲಿಡೋಕ್ಕೆ ಪ್ರಯತ್ನ ಪಡ್ತಾರೆ ಅವರು ಸೋಲೋದು ಶತಸಿದ್ಧ. ಯಾಕೆಂದರೆ ಬಹುತೇಕ ಪರಿಸ್ಥಿತಿಗಳು ನಮ್ಮ ಹತೋಟಿಯಲ್ಲಿರೋದಿಲ್ಲ. ಇವತ್ತು ಮಳೆ ಬರಬೇಕೇ ಬೇಡವೆ, ಇವತ್ತಿನ ದಿವಸ ಉಷ್ಣಾಂಶ ಎಷ್ಟಿರಬೇಕು, ನಮ್ಮ ಹತೋಟಿಯಲ್ಲಿಲ್ಲ. ಯಾವುದು ನಮ್ಮ ಹತೋಟಿಯಲ್ಲಿದೆ ಅಂತ ಹೇಳಿದ್ರೆ ಆ ಪರಿಸ್ಥಿತಿಯನ್ನು ನೋಡುವಂತಹ ಮನಸ್ಥಿತಿ ಮಾತ್ರ ನಮ್ಮ ಹತೋಟಿಯಲ್ಲಿದೆ. ನಮಗೆ ಜೀವನದಲ್ಲಿ ಸಂಕಷ್ಟಗಳು, ಪರಿಸ್ಥಿತಿಗಳು, ಘಟನೆಗಳು ಎದುರಾದಾಗ ಆ ಘಟನೆಗಳನ್ನು ನೋಡುವಂತಹ 3 ಮನಸ್ಥಿತಿಗಳು ನಮ್ಮ ಮುಂದೆ ಆಯ್ಕೆಗಳಾಗಿ ಲಭ್ಯವಿವೆ. ಮೊದಲನೆಯದು, ಪ್ರತಿಯೊಂದು ಘಟನೆ ಅಥವಾ ಪರಿಸ್ಥಿತಿಯನ್ನು ಒಂದು ಸಮಸ್ಯೆ ಅಂತ ನೋಡುವಂತಹ ಮನಸ್ಥಿತಿ. ಇದನ್ನು ಋಣಾತ್ಮಕ ಮನೋಧೋರಣೆ ಅಂತ ಕರೀಬಹುದು. ಎರಡನೆಯದು, ಪ್ರತಿಯೊಂದು ಪರಿಸ್ಥಿತಿ ಅಥವಾ ಘಟನೆಯನ್ನು ಸವಾಲು ಅಂತ ನೋಡುವಂತಹ ಮನಸ್ಥಿತಿ. ಇದನ್ನು ನಾವು ನ್ಯೂಟ್ರಲ್, ಅಂದರೆ ಋಣಾತ್ಮಕವೂ ಅಲ್ಲ ಧನಾತ್ಮಕವೂ ಅಲ್ಲ, ವಸ್ತುಸ್ಥಿತಿ ಹೇಗಿದೆಯೋ ಅದನ್ನು ಹಾಗೆ ನೋಡುವಂತಹ ಒಂದು ವಸ್ತುನಿಷ್ಠವಾದಂತಹ ದೃಷ್ಟಿಕೋನ ಅಥವಾ ಮನಸ್ಥಿತಿ ಅಂತ ಕರೀಬೋದು. ಮೂರನೇ ಬಹುದೊಡ್ಡ ಆಯ್ಕೆ ನಮ್ಮ ಮುಂದೆ ಇರೋದು, ಪ್ರತಿಯೊಂದು ಸವಾಲನ್ನು, ಪ್ರತಿಯೊಂದು ಘಟನೆಯನ್ನು, ಪರಿಸ್ಥಿತಿಯನ್ನು, ಸಂಕಷ್ಟವನ್ನು ಕೇವಲ ಸವಾಲಾಗಿ ನೋಡದೆ ಬಹುದೊಡ್ಡ ಅವಕಾಶ ಅಂತ ನೋಡುವಂತಹ ಒಂದು ಮನಸ್ಥಿತಿ. ಇವರನ್ನು ನಾವು ಧನಾತ್ಮಕ ಧೋರಣೆ ಇಡುವವರು ಅಂತ ಹೇಳ್ತೀವಿ. ಅದು ನಮಗೆ ಎದುರಾಗುವಂತಹ ಒಂದು ಘಟನೆ ಅಥವಾ ಪರಿಸ್ಥಿತಿ ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು. ಈ 3 ಆಯ್ಕೆಗಳು ಸದಾಕಾಲ ನಮ್ಮ ಮುಂದೆ ಇದೆ. ಬಟ್ ಬಹುತೇಕರು ಪ್ರತಿಯೊಂದು ಘಟನೆಯನ್ನು, ಪರಿಸ್ಥಿತಿಯನ್ನು ಸಮಸ್ಯೆ ಅಂತ ನೋಡ್ತಾರೆ. ಹಾಗಾಗಿ ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಕ್ಕಂತಹ ಸಂಭವನೀಯತೆ ಬಹಳ ಕಡಿಮೆ ಇರುತ್ತೆ. ಯಾಕೆಂದರೆ ಐನ್ಸ್ಟೀನ್ ಹೇಳೋ ಪ್ರಕಾರ, ಯಾವ ಒಂದು ಮನಸ್ಥಿತಿಯಿಂದ ನೀವು ಸಮಸ್ಯೆಯನ್ನು ಐಡೆಂಟಿಫೈ ಮಾಡಿದ್ದೀರಾ, ಗುರುತಿಸಿದ್ದೀರಾ, ಅದೇ ಮನಸ್ಥಿತಿಯಿಂದ ನಾವು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಬಹುತೇಕ ಅಸಾಧ್ಯ. ಕನಿಷ್ಠ ಪಕ್ಷ ಪ್ರತಿಯೊಂದು ಘಟನೆಯನ್ನು, ಪರಿಸ್ಥಿತಿಯನ್ನು ನಾವು ಒಂದು ಸವಾಲಾಗಿ ಸ್ವೀಕರಿಸಬೇಕು, ಸಮಸ್ಯೆಯಾಗಿ ನೋಡಬಾರ್ದು. ಸಾಧ್ಯವಾದರೆ ಆ ಘಟನೆ ಅಥವಾ ಪರಿಸ್ಥಿತಿಯನ್ನು ಬಹುದೊಡ್ಡ ಅವಕಾಶ ಅಂತ ಸ್ವೀಕರಿಸಬೇಕು. ಕೋವಿಡ್ ಮಹಾಮಾರಿ ಭಾರತಕ್ಕೆ ಬಹುದೊಡ್ಡ ಸವಾಲಾಗಿ ನಿಂತಾಗ, ಯಾಕೆಂದರೆ 140 ಕೋಟಿಯ ಜನಸಂಖ್ಯೆ ಇರುವಂತಹ ದೇಶ ನಮ್ಮದು. ಇಷ್ಟು ಬಹುದೊಡ್ಡ ದೇಶವನ್ನು, ವೈವಿಧ್ಯತೆ ಇರತಕ್ಕಂಥ ದೇಶವನ್ನು ಹೇಗೆ ನಿಭಾಯಿಸೋದು ಅನ್ನುವಂಥದ್ದು ಬಹಳ ದೊಡ್ಡ ಸವಾಲಾಗಿತ್ತು. ವೈದ್ಯಕೀಯವಾಗಿ ನೋಡಿದಾಗ ಯಾವುದೇ ತೆರನಾದಂತಹ ಲಸಿಕೆಯನ್ನು ತಯಾರು ಮಾಡತಕ್ಕಂಥ ವ್ಯವಸ್ಥೆನೇ ನಮ್ಮಲ್ಲಿರಲಿಲ್ಲ. ಬಹುತೇಕ ಎಲ್ಲ ಲಸಿಕೆಗಳನ್ನು ನಾವು ಆಮದು ಮಾಡಿಕೊಳ್ತಾ ಇದ್ವಿ. PPE ಕಿಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಬ್ಬ ಮ್ಯಾನುಫ್ಯಾಕ್ಚರ್ ನಮ್ಮಲ್ಲಿರಲಿಲ್ಲ. ಎಲ್ಲವನ್ನೂ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಫೇಸ್ ಮಾಸ್ಕ್ಸನ್ನು ಕೂಡ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಇದು ಬಹುದೊಡ್ಡ ಸವಾಲು ನಮ್ಮ ಮುಂದೆ ಇರೋದು. ಇದನ್ನು ಸಮಸ್ಯೆ ಅಂತ ನೋಡಬಹುದಿತ್ತು, ಸವಾಲು ಅಂತ ನೋಡಬಹುದಿತ್ತು, ಅಥವಾ ಒಂದು ಬಹುದೊಡ್ಡ ಅವಕಾಶ ಅಂತ ನೋಡಬಹುದಿತ್ತು. ಸುದೈವ ನಮ್ಮ ನಾಡುವಂಥ ನಾಯಕರು, ಸರ್ಕಾರ ಇದನ್ನು ಕೇವಲ ಸಮಸ್ಯೆಯಾಗಿ ನೋಡದೆ, ಕೇವಲ ಸವಾಲಾಗಿ ಸ್ವೀಕರಿಸದೆ ಬಹುದೊಡ್ಡ ಅವಕಾಶ ಅಂತ ನೋಡ್ತು. ತದನಂತರದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳಾದವು. ರಾತ್ರೋರಾತ್ರಿಯಲ್ಲಿ ಸ್ಯಾನಿಟೈಸರ್ಸನ್ನು, ಮಾಸ್ಕ್ಸನ್ನು, PPE ಕಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾದಂತಹ ಲೈಸೆನ್ಸ್ಗಳನ್ನು ಕೊಡಮಾಡಿತು ಸರ್ಕಾರ. ಆಸ್ ಎ ರಿಸಲ್ಟ್ ಆಫ್ ದಟ್, ಇವತ್ತು ಹಿಂದೆ ತಿರುಗಿ ನೋಡಿದಾಗ ಎಷ್ಟು ದೂರ ನಾವು ಕ್ರಮಿಸಿ ಬಂದಿದ್ದೇವೆ. ಭಾರತದ ಜನಸಂಖ್ಯೆಯ ಹಿನ್ನೆಲೆಯಲ್ಲಿ ನಿಂತು ನೋಡಿದಾಗ ಮಹಾಮಾರಿಯಾಗಬಹುದಾಗಿದ್ದಂತಹ ಬಹುದೊಡ್ಡ ಒಂದು ಸಂಕಷ್ಟದಿಂದ ನಾವು ಪಾರಾಗಿ ಬಂದಿದ್ದೇವೆ. Today, India is the largest manufacturer of COVID-related vaccines. ವ್ಯಾಕ್ಸಿನ್ ಪ್ರೊಡಕ್ಷನ್ನೇ ಇಲ್ಲದಂಥ ನಮ್ಮ ದೇಶದಲ್ಲಿ ಇವತ್ತು ಕೋವಿಡ್ಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ ಅಲ್ಲದೆ ಬೇರೆ ಬೇರೆ ವ್ಯಾಕ್ಸಿನ್ಸನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ, ರಫ್ತು ಮಾಡ್ತಾ ಇದ್ದೇವೆ. 220 ಕೋಟಿ ಲಸಿಕೆಗಳನ್ನು ಉಚಿತವಾಗಿ ನಮಗೆ ಕೊಡಮಾಡಿದೆ ಸರ್ಕಾರ. ಬಹಳ ದೊಡ್ಡ ಸಾಧನೆ. ಅತ್ಯಂತ ಕಡಿಮೆ ದರದಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡಿದ್ದೇವೆ. ಆಫ್ರಿಕಾ ಖಂಡದ ಪಾಪುವಾ ನ್ಯೂ ಗಿನಿ ಅನ್ನುವಂತಹ ಬಡ ರಾಷ್ಟ್ರಗಳನ್ನು ಸೇರಿಕೊಂಡಾಗೆ ಒಂದಷ್ಟು ದೇಶಗಳಿಗೆ ಉಚಿತವಾಗಿ, ಅಂದರೆ ಬಹುತೇಕ ಡೆವಲಪ್ಡ್ ಕಂಟ್ರೀಸ್ನ ನೆಗ್ಲಿಜೆನ್ಸ್ಗೆ ಒಳಗಾಗಿದ್ದಂತಹ, ನಿರ್ಲಕ್ಷ್ಯಕ್ಕೆ ತುತ್ತಾಗಿದ್ದಂತಹ ಈ ದೇಶಗಳಿಗೆ ನಾವು ಉಚಿತವಾಗಿ ಲಸಿಕೆಗಳನ್ನು ಕೊಡಮಾಡುವಂತಹ ಮಹತ್ತರ ಕಾರ್ಯ ನಡೆದಿದೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ,
ಪ್ರತಿಯೊಂದು ಘಟನೆಯನ್ನು ಪರಿಸ್ಥಿತಿಯನ್ನು ಅವಕಾಶ ಅಂತ ನೋಡಿದಾಗ ಮಾತ್ರ ಈ ರೀತಿಯ ಒಂದು ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಸಂಬಂಧಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ನಮಗೆ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದರೆ ದಯಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಪಡಬೇಡಿ. ವ್ಯರ್ಥ ಪ್ರಯತ್ನ ಅದು. ನಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳೋಣ. ಮನಸ್ಥಿತಿ ಬದಲಾದರೆ ಮನೆಯ ಸ್ಥಿತಿನೂ ಬದಲಾಗ್ಬೋದು, ಮನೆ ಸ್ಥಿತಿನೂ ಬದಲಾಗ್ಬೋದು, ಬಹುಶಃ ಪರಿಸ್ಥಿತಿ ಬದಲಾಗ್ಬೋದು. ದೃಷ್ಟಿ ಬದಲಾಯಿಸ್ಕೊಳ್ಳಿ, ದೃಶ್ಯ ಬದಲಾಗುತ್ತೆ. ದೃಶ್ಯ ಬದಲಾದರೆ ಬಹುಶಃ ಸೃಷ್ಟಿನೇ ಬದಲಾಗುತ್ತೆ. ಹಾಗಾಗಿ ಪ್ರತಿಯೊಂದು ಸಿಚುವೇಶನನ್ನು, ಪ್ರತಿಯೊಂದು ಸರ್ಕಮ್ಸ್ಟ್ಯಾನ್ಸನ್ನು, ಪ್ರತಿಯೊಂದು ಪರಿಸ್ಥಿತಿಯನ್ನು ನೋಡುವಂತಹ ಒಳ್ಳೆಯ ದೃಷ್ಟಿಕೋನಗಳನ್ನು ಬೆಳೆಸ್ಕೊಂಡ್ರೆ ನಮ್ಮ ಒಂದು ಬೆಳವಣಿಗೆಗೆ ಯಾರೂ ಅಡ್ಡಿ ಆಗಲಾರದು ಅನ್ನೋದು ಶತಸಿದ್ಧ. ಇದನ್ನೇ ಮಿರ್ಜಾ ಗಾಲಿಬ್ ಹೇಳ್ತಾನೆ, ಜಿಂದಗಿ ಭರ್ ಗಾಲಿಬ್ ವಹಿ ಗಲ್ತಿ ಕರ್ತಾ ರಹಾ, ಧೂಲ್ ಚೆಹರೆ ಪೇ ತಾ ಐನಾ ಸಾಫ್ ಕರ್ತಾ ರಹಾ. ಮಿರ್ಜಾ ಗಾಲಿಬ್ನಂತಹ ಶ್ರೇಷ್ಠ ಸಂತ, ತತ್ವಜ್ಞಾನಿ, ಸೂಫಿ ಸಂತ, ಇಡೀ ಜೀವನದಲ್ಲಿ ಮಿರ್ಜಾ ಗಾಲಿಬ್ ಒಂದೇ ತಪ್ಪನ್ನು ಪದೇ ಪದೇ ಮಾಡ್ತಿದ್ದ. ಧೂಳು ಅವನ ಮುಖದ ಮೇಲಿತ್ತು, ಚೆಹರೆ ಮೇಲೆ ಕೂತಿತ್ತು. ತಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಕನ್ನಡಿ ಒರೆಸ್ತಿದ್ದ. ಕನ್ನಡಿ ಅನ್ನೋದು ಹೊರಗಡೆ ಪರಿಸ್ಥಿತಿ, ಬಾಹ್ಯ ಪರಿಸ್ಥಿತಿ, ನಮ್ಮ ಹತೋಟಿಯಲ್ಲಿಲ್ಲ. ನಮ್ಮ ಮುಖದ ಚೆಹರೆ ಅನ್ನುವಂಥದ್ದು, ಅದರ ಮೇಲೆ ಕೂತಿರುವಂತಹ ಧೂಳು ಅನ್ನುವಂಥದ್ದು ನಾವು ನೋಡ್ತಕ್ಕಂಥ ದೃಷ್ಟಿಕೋನದ ಪ್ರತೀಕ. ನಾವು ಬದಲಾಯಿಸ್ಕೊಳ್ಬೇಕಾಗಿರೋದು ದೃಷ್ಟಿಕೋನವನ್ನು. ಯಾಕೆಂದರೆ ಜೀವನದಲ್ಲಿ ಕೆಲವೊಂದು ಸಂಗತಿಗಳು ಮಾತ್ರ ನಮ್ಮ ಹತೋಟಿಯಲ್ಲಿ ಇರ್ತವೆ, ಬಹುತೇಕ ಸಂಗತಿಗಳು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ನಾವೇನು ಮಾಡ್ತೇವೆ, ನಮ್ಮ ಹತೋಟಿಯಲ್ಲಿ ಇಲ್ಲದ ಸಂಗತಿಗಳನ್ನು ನಾವು ನಮ್ಮ ಹತೋಟಿಗೆ ತಂದುಕೊಳ್ಳಲಿಕ್ಕೆ ಪ್ರಯಾಸ ಪಡ್ತಾ ಇರ್ತೇವೆ. ಈ ಪ್ರಕ್ರಿಯೆಯಲ್ಲಿ ಯಾವುದು ನಮ್ಮ ಹತೋಟಿಯಲ್ಲಿ ಇರುತ್ತವೆ ಅವುಗಳ ಮೇಲಿನ ಹತೋಟಿಯನ್ನು ಕೂಡ ಕಾಲಕ್ರಮೇಣ ನಾವು ಕಳೆದುಕೊಳ್ತಾ ಹೋಗ್ತೇವೆ. ಸೊ ಕಂಟ್ರೋಲಬಲ್ಸ್ ಮೇಲೆ ಫೋಕಸ್ ಮಾಡಿ, ಅನ್ಕಂಟ್ರೋಲಬಲ್ಸ್ ಮೇಲೆ ಫೋಕಸ್ ಮಾಡಬೇಡಿ. ಪ್ರತಿಯೊಂದು ಪರಿಸ್ಥಿತಿಯನ್ನು, ಪ್ರತಿಯೊಂದು ಘಟನೆಯನ್ನು ಸವಾಲಾಗಿ ನೋಡಿ, ಸಾಧ್ಯವಾದರೆ ಬಹುದೊಡ್ಡ ಅವಕಾಶವಾಗಿ ನೋಡಿ. ನಮ್ಮ ಮುಂದೆ ಬಹಳ ವಿಸ್ತಾರವಾದಂತಹ ಸಾಧ್ಯತೆಗಳು ತಾವಾಗಿಯೇ ಗೋಚರಿಸುತ್ತವೆ. ಯಾರು ಒಂದು ಘಟನೆಯನ್ನು ಕೇವಲ ಸಮಸ್ಯೆಯಾಗಿ ನೋಡ್ತಾರೆ ಅವರಿಗೆ ಸಮಸ್ಯೆ ಮಾತ್ರ ಕಾಣುತ್ತೆ, ಸವಾಲಾಗಿ ನೋಡ್ತಾರೆ ಬಹುಶಃ ಸವಾಲು ಕಾಣುತ್ತೆ, ಅವಕಾಶವಾಗಿ ನೋಡಿದಾಗ ಬಹಳಷ್ಟು ಸಾಧ್ಯತೆಗಳು ನಮ್ಮ ಕಣ್ಮುಂದೆ ಕಾಣುತ್ತವೆ. ಇಂದಿನಿಂದ ನಮಗೆ ಎದುರಾಗುವಂತಹ ಪ್ರತಿಯೊಂದು ಘಟನೆಯನ್ನು, ಪರಿಸ್ಥಿತಿಯನ್ನು ಕೇವಲ ಸಮಸ್ಯೆಯಾಗಿ ನೋಡದೆ, ಸವಾಲಾಗಿ ನೋಡದೆ ಅವಕಾಶವಾಗಿ ನೋಡಬಹುದಲ್ಲ. ನಮಸ್ಕಾರ.